ನಮಸ್ಕಾರ ಎಲ್ಲರಿಗೂ. ನಾನು ಮಂಜುನಾಥ ಆರ್ಯ ನಮಃ. ನಾನು ನರಗುಂದ ತಾಲೂಕು ಶಿರೋಳ ಗ್ರಾಮದ ಚಿರಂಜೀವಿ ಸಂಘದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೇನೆ. ಈ ಧರ್ಮಸ್ಥಳದ ಸಂಘದಾಗಿಂದ ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲತೆಗಳಾಗಿವೆ, ಅನಾನುಕೂಲತೆಗಳಂತೂ ಇಲ್ಲ. ಕಡಿಮೆ ಬಡ್ಡಿ ದರದಾಗ ಯಾರೂ ಲೋನ್ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಈಗ ನಾವು ಯಾವುದೋ ಒಂದು ಲೋನ್ ತೊಗೋಬೇಕಂದ್ರೆ ನಾವೀಗ ಗೋರ್ಮೆಂಟ್ ಬ್ಯಾಂಕಿಗೆ ಹೋದ್ರೆ ಆ ಬ್ಯಾಂಕಿನಾಗ ನಮ್ಮ ಹೊಲದ ಉತ್ತಾರ ಅಥವಾ ಮನೆ ಉತ್ತಾರ ಇಟ್ಟು ಸಾಲ ಇಟ್ಕೊಂಡು ಸಾಲ ನಮಗೂ ಕೊಡ್ತಾರೆ. ಆದ್ರೆ ಇವ್ರಂತಕ್ಕೆ ಆ ರೀತಿ ಇಲ್ಲ. ಯಾವುದೇ ಒಂದು ಆಸ್ತಿ ಪತ್ರ ಇಡೋದಾಗಲಿ ಏನಾಗಲಿ ಇಲ್ಲ. ಬರೀ ಒಂದು ಆಧಾರ್ ಕಾರ್ಡು, ಒಂದು ನಂಬಿಕೆ ಮ್ಯಾಗ ನಮ್ಗೆ ಕಡಿಮೆ ಬಡ್ಡಿ ದರದಾಗ ಲೋನ್ ಕೊಡ್ತಾರೆ. 10,000 ರೂಪಾಯಿಗೆ ಒಂದು ವರ್ಷಕ್ಕೆ 700 ರೂಪಾಯಿ ಬಡ್ಡಿ ದರ ಆಕತ್ತೆ. ಈ ರೀತಿ ಬಡ್ಡಿ ದರ ಕೊಡೋರು ಯಾರು ಅದಾರೋ ಹೆಂಗೋ. ಖಾಲಿ ಉಪ್ರಾಟಿ ಅದು ಹಂಗಕತಿ, ಇದು ಹಿಂಗಕತಿ, ಹೆಚ್ಚಿನ ಬಡ್ಡಿ ದರ ಬೀಳ್ತತಿ ಅಂತೇಳಿ ಅನ್ನುವರು ಏನಾಗಿರಲ್ಲ. ಇದಕ್ಕಿಂತ ಕಡಿಮೆ ಬಡ್ಡಿ ದರದೊಳಗೆ ನೀವೇನಾರು ನಮಗೆ ಸಾಲ ಕೊಡುವಂಗಿದ್ರೆ ಮುಂದಕ್ಕೆ ಬರ್ರಿ, ನಾವು ನಿಮಗೆ ಸಹಕಾರವನ್ನು ಕೊಡ್ತೇವೆ. ಈ ಧರ್ಮಸ್ಥಳದ ಯೋಜನೆಗಳು ಹೆಂಗದವು, ಈ ವೀರೇಂದ್ರ ಹೆಗಡೆ ಅವರು ಈ ನೆರೆ ಹಾವಳಿಯಾಗಿ ಒಂದೊಂದು ಗ್ರಾಮಗಳನ್ನು ದತ್ತಕ್ಕೆ ತಗೊಂಡು ಮನೆಯನ್ನೆಲ್ಲ ವಸತಿ ಕೇಂದ್ರಗಳನ್ನು ಹಾಕಿಸಿಕೊಟ್ರೆ ಆ ರೀತಿ ನೀವೇನಾರು ಮಾಡುವಂಗಿದ್ದೀರನ್ನ. ಖಾಲಿ ಉಪ್ರಾಟಿ ಮತ್ತೊಬ್ಬರಿಗೆ ಮಾತಾಡಿ ಅವ್ರ ಹೆಸರು ಕೆಡ್ಸಕ್ಕೆ ಹೋಗ್ಬೇಡ್ರಿ. ಇದರಿಂದ ನಾವು ಕೃಷಿ ಸಾಲ ತೊಗೊಂಡೀವಿ. ಕೃಷಿ ಸಾಲ ತೊಗೊಂಡು ಈಗ ಟ್ಯಾಕ್ಟ್ರಿಗೆ ಏನಾರ ಒಂದು ಕುಂಟಿ, ರೂಟ್ರು, ಟೇಲರು ಹಿಂಗೆ ತೊಗೊಂಡು ಅದಕ್ಕೆ ಸಬ್ಸಿಡಿ ಕೊಟ್ಟಾರ. ಈ ರೀತಿ ಸಬ್ಸಿಡಿ ತೊಗೊಂಡು ನಾವು ಕೃಷಿಕರಿಗೆ ಇದು ಮಾಡೀವಿ. ಆಮೇಲೆ ಯಾವುದೋ ಒಂದು ಸ್ಕೂಲು ಕಾಲೇಜುಗಳಿಗೆ ಶಿಕ್ಷಕರ ಕೊರತೆ ಐತಿ ಅಂದ್ರೆ ತಮ್ಮ ಸಂಘದಾಗಿಂದ ಶಿಕ್ಷಕರನ್ನ ನೇಮಕ ಮಾಡಿ ಅವ್ರ ಪೇಮೆಂಟ್ ಅವ್ರು ಕೊಟ್ಟಾರ. ಆಮೇಲೆ ಯಾವುದೋ ಒಂದು ನಿರ್ಗತಿಕ ಮುದುಕರು ಇರ್ತಾರೆ, ಆ ಮುದುಕರಿಗೆ ದುಡಿಯುವಂಥ ಶಕ್ತಿ ಇರೋಂಗಿಲ್ಲ, ದುಡ್ದು ಹಾಕಕ್ಕೆ ಅವ್ರಿಗೆ ಮಕ್ಕಳು ಇರೋಂಗಿಲ್ಲ. ಅಂಥವ್ರಿಗೆ ಇವರು ಧರ್ಮಸ್ಥಳದ ಸಂಘದಾಗಿಂದ ತಿಂಗಳ ಹಣ ಕೊಡ್ತಾರೆ. ಮತ್ತು ಪರಿಸರ ನಿರ್ಮೂಲನೆ ಆಗಬಾರ್ದು ಅಂತೇಳಿ ಇದನ್ನು ಮಾಡ್ತಾರೆ. ಗಿಡ ಗಂಟಿ ಇಂಥವೆಲ್ಲ ಕೃಷಿಕರಿಗೆ ಸಹಾಯ ಮಾಡಕತ್ತಾರೆ. ನೀವು ಹಿಂಗ್ರಿ ನಮ್ಗೆ ಇಂಥ ವಿಪತ್ತು ಬಂದೈತಿ ಅಂದ್ರೆ ಈ ಶೌರ್ಯ ವಿಪತ್ತು ಇದನ್ನು ತೊಗೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಜಾಗೃತಿಗಳನ್ನು ಇವರು ಮಾಡಿ ತೋರಿಸ್ತಾರೆ. ಇಂಥ ಸಂಘದಿಂದ ನಾವು ಎಲ್ಲ ರೀತಿ ಯೋಜನೆಗಳನ್ನು ನಾವು ತೊಗೊಂಡಿವಿ. ಆಮೇಲೆ ಈ ಆರೋಗ್ಯ ರಕ್ಷಾ ಕಾರ್ಡ್ ಮಾಡಿಸ್ತೀವಿ ನಾವು. ಅದಕ್ಕೆ ಆರೋಗ್ಯ ರಕ್ಷಾ ಕಾರ್ಡಿಗೆ ನಾವು ಕೊಡ್ತಕ್ಕಂಥದ್ದು ಬರೀ 300 ರೂಪಾಯಿ. ನಾವು ಆ ಕಾರ್ಡಿನಿಂದ ನಾವು ದವಾಖಾನೆಗೆ ಅಡ್ಮಿಟ್ ಆಗಿ ಏನೋ ಒಂದು ಇದಾಗಿತ್ತಂದ್ರೆ ಅದರಿಂದ ನಾವು ಅರ್ಧಕ್ಕರ್ಧ ಪೇಮೆಂಟ್ ತೊಗೊಂಡೀವಿ. ಈ ರೀತಿ ನೀವೇನಾರು ಮಾಡುವಂಗಿದ್ರೆ ಬರ್ರಿ, ಆದ್ರೆ ಮತ್ತೊಬ್ಬರ ಹೆಸರು ಕೆಡಿಸಿ ಅವರಿಗೆ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ನಮ್ಗೆ ಇದು ಮುಗಿಸ್ತಾರೆ.